ಎ ಗಣೇಶ್ ಎಂ ಗಣೇಶ್. ಕಬ್ನಾಲ್ ಕುಡಿಯೋಣ ಗೂಗ್ಲಿ. ಹಯಗ್ರೀವ ಫಿಲಮಿಗೆ ನಿಮ್ಮಿಬ್ರದ್ದು ಪೇರ್ ಅಂತ ಗೊತ್ತಾದಾಗ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಹೈಟ್ ನೀವು ನೋಡಿದ್ರೆ 6 ಅಡಿ ಕಟ್ಔಟ್, ಅವ್ರು ನೋಡಿದ್ರೆ 4 ಇಂಚ್ ಪಾಪ್ಕಾರ್ನ್. ಯಾವಾಗ ನಾರ್ಮಲ್ ಕಡಿ ಬಂದು 5 ಹಲೋ 6 ಅಡಿ ಮಾತ್ರ 6 ಅಡಿ ಬೇಕಂತೆ. ವಾಟ್ ಇಸ್ ದಟ್ ಟಿಕ್? ಟಿಕಾಯಿಸ್ಕೊಳ್ಳೋದು. ಅಯ್ಯೋ ನಮ್ಮ ಭಾಷೆಲಿ ಹಂಗೆ ಹೇಳ್ತೇವೆ, ನೀವ್ ಹೇಳಿ ಜೆನ್ಸಿ ತರ ಅದೇನೋ ಹೇಳಿ. ಇನ್ಕಾಗ್ನಿಟೋ ಮೋಡಲ್ಲಿ ಏನೇನ್ ನೋಡ್ಬೋದು? ಪೊಲೀಸ್ ಅವ್ರು ಹಾಕೊಂಡ್ರೆ ಏನೇನ್ ರೀಸನ್ಸ್ ಕೊಟ್ಟು ಎಸ್ಕೇಪ್ ಆಗ್ಬೋದು? ಸರ್ ನಮ್ಮ ಹುಡುಗನ ಡವ್ ಏನೋ ಕುಡಿದು ಬಿಟ್ಟಗಳಂತೆ ಸರ್, ಅವ್ನು ಮಾತಾಡ್ಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಸರ್. ಸಂಜನಾ ಆನಂದ್ ಹಸ್ಬೆಂಡ್ ಅಂತ ಕೊಟ್ರೆ ಸಂಜನಾ ಹ್ಯಾಸ್ 2 kids. ಅಡಾಪ್ಟ್ ಮಾಡ್ಕೊಂಡಿರೋ ಹೊಸ ಹಾಬೀಸ್ ಅಂದ್ರೆ ಯಾವ್ದಾದ್ರು ಇದೆಯಾ? ನನ್ನ ಚುಡಾಯಿಸೋದು. What do you mean? ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹಂಗೆಲ್ಲ ಮಾಡಿಲ್ಲ ಪಾಪ, ಇಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ ನಮ್ಮ ಜೊತೆ ಹಯಗ್ರೀವ ಚಿತ್ರತಂಡದಿಂದ ಧನ್ವೀರ್ ಅವರು ಹಾಗೂ ಸಂಜನಾ ಆನಂದ್ ಅವರಿದ್ದಾರೆ. ಸೊ ಇಬ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೆಟ್ರೋ ಸಾಗ. Hi, ನಮಸ್ಕಾರ. ಥ್ಯಾಂಕ್ ಯು. ಹೇಗಿದೆ ಲೈಫ್? ಆಲ್ಮೋಸ್ಟ್ 2 ದಿನದಿಂದ ಫುಲ್ ಇಂಟರ್ವ್ಯೂ ಕೊಟ್ಟು ಸುಸ್ತಾಗಿರೋ ಕಾಣಿಸ್ತಾ ಇದೆ. ಆಫ್ ಕೋರ್ಸ್ ಹೇಗಿದೆ ಲೈಫ್? ನಡೀತಾ ಇದೆ ಪ್ರಮೋಷನಲ್ ಆಕ್ಟಿವಿಟೀಸ್. ಇನ್ನೇನು ಸಿನಿಮಾ ರಿಲೀಸ್ ಬರ್ತಾರೆ, ಹತ್ರ ಬಂದಿದೆ. ಸೊ ಪ್ರಮೋಷನ್ಸ್ ಅಲ್ಲೇ ಫುಲ್ ಬ್ಯುಸಿ ಆಗಿದ್ದೀವಿ. ಈಗ ನಿಮ್ದು ಇವತ್ತಿನ ದಿವಸದ್ದು ನಿಮ್ದೇ ಕೊನೆ, ನೆಮ್ಮದಿಯಾಗಿ ಮಾಡ್ಬೋದು ಅಂತ ಮಾಡಿದೆ. ಸೂಪರ್. ಇವತ್ತು ಜಿಮ್ಗೆ ಹೋಗಿದ್ರಾ? ಡೈಲಿ ರೊಟೀನ್ಸ್ ಇದ್ದೇ ಇರ್ತದೆ. ಏನ್ ವರ್ಕೌಟ್ ಇತ್ತು ಇವತ್ತು? ಅಲ್ಲಿ ಮಾರ್ನಿಂಗ್ ಆಸ್ ಯೂಶುವಲ್ ಫುಲ್ ಬಾಡಿ ವರ್ಕೌಟ್ ಯೂಶಲಿ. ಸರ್ಕ್ಯೂಟ್ ವರ್ಕೌಟ್ಸ್ ಇರುತ್ತೆ. ನಿಮ್ದು ಡಯಟ್ ಏನಿರುತ್ತೆ ಸರ್ ಯೂಶಲಿ? ಯೂಶಲಿ ನನ್ನ ಕಾರ್ಬ್ಸ್ ಸ್ವಲ್ಪ ಜಾಸ್ತಿ ಲೋಡ್ ಮಾಡ್ತೀನಿ, ಪ್ರೋಟೀನು. ಅದು ಬಿಟ್ಟರೆ ಲೈಕ್ ಮಿಲ್ಕ್ ಪ್ರಾಡಕ್ಟ್ಸ್ ಇದೆ, ಅದು ಮುಟ್ಟಲ್ಲ. ನೈಸ್. ಓಕೆ, ನೈಸ್. ನೀವು ಜಿಮ್ ಏನಾದರೂ? ಆಫ್ ಕೋರ್ಸ್ ವರ್ಕೌಟ್ ಮಾಡ್ತೀನಿ. ಅಂದ್ರೆ ಇಷ್ಟು ಸ್ಟ್ರಿಕ್ಟ್ ಡಯಟ್ ಮಾಡಲ್ಲ, ಬಟ್ ಎಸ್, ಡಯಟ್ ಗುಡ್ ಅಂತ ಜಿಮ್. ಡಯಟ್ ಮಾಡ್ತೀನಿ. ಕ್ಯಾಮ್ರಾ ಮುಂದೆ ಹೇಳ್ಕೊಳ್ಳೋ ಅಷ್ಟೇ ಡಯಟ್ ಮಾಡಿ, ಕ್ಯಾಮ್ರಾ ಮುಂದೆ ಹೇಳ್ಕೊಳ್ಳೋ ವರ್ಕೌಟ್ ಮಾಡ್ತಾರೆ. ಓಕೆ. ನೋ ಕ್ಯಾಮ್ರಾ ಕಟ್ ಚಾನ್ಸ್ ಹೌದಾ ಸರಸ್ವತಿ ಅವರೇ ಹೇಳಿ. ಮಾವಿನಕಾಯಿ ಬೇವಿನಕಾಯಿ ಸಾಕ್ಷಿ ಅವರು. ನೋ ಅಂದ್ರೆ ಐ ವರ್ಕೌಟ್. ಡಯಟ್ ಎಲ್ಲ ತುಂಬಾ ಸ್ಟ್ರಿಕ್ಟ್ ಅಂತ ಇಲ್ಲ, ಬಟ್ ಗುಡ್. ಓಕೆ, ನಿಮಗೆ ಯಾವುದಾದ್ರೂ ಹೊಸ ಹಾಬೀಸ್ ರೀಸೆಂಟ್ ಆಗಿ ನಾನು ಅಡಾಪ್ಟ್ ಮಾಡ್ಕೊಂಡಿರೋ ಹೊಸ ಹಾಬೀಸ್ ಅಂದ್ರೆ ಯಾವ್ದಾದ್ರು ಇದೆಯಾ? ನನ್ನ ಚುಡಾಯಿಸೋದು. What do you mean? ಅಂದ್ರೆ ಟೀಸ್ ಮಾಡೋದು, ಲೈಕ್ ಕಾಲು ಎಳೆಯೋದು. ಸ್ಟೇಟ್ಮೆಂಟ್ ಅಂದ್ರೆ ಕಾಲು ಎಳೆಯೋದು. ಚುಡಾಯಿಸೋದು. ಚುಡಾಯಿಸೋದು ಅಂದ್ರೆ ಕಾಲು ಎಳೆಯೋದು ಅಲ್ಲ. ಚುಡಾಯಿಸೋದು ಅವ್ರು ಸುಮ್ಮನೆ ಅರ್ಥ ಗೊತ್ತಾಯ್ತು. ಚುಡಾಯಿಸೋದು ಅಂತ ಅಂದ್ರೆ ಲೈಕ್ ಕಾಲು ಎಳೆಯೋದು, ತೋರಿಸ್ತೀನಿ ರೇಗ್ಸೋದು. ಚುಡಾಯಿಸೋದಂದ್ರೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹಂಗೆಲ್ಲ ಮಾಡಿಲ್ಲ ಪಾಪ, ಇಲ್ಲ. ಕಾಲು ಎಳಿತಾರೆ ಫನ್ಗೆ ಆತರ. ಸೊ ನಿಮ್ ಬಗ್ಗೆ ನೀವು ಇಂಟರ್ನೆಟ್ ಅಲ್ಲಿ ನೋಡಿರೋ ವಿಯರ್ಡೆಸ್ಟ್ ಥಿಂಗ್ ಏನು? ಹೇಳಿಪ್ಪ, ಸ್ಟಾರ್ಟ್ ಮಾಡಿ. ಚುಡಾಯಿಸೋದು ಅಂದ್ರೆ ಏನು ಅಂತ ಈಗ ಹೇಳ್ತೀನಿ ಮಾಡಿ. ಅಬೌಟ್ ಅಂದ್ರೆ ಪೇರ್ ಮಾಡಿ ಒಂದಷ್ಟು ಹೆಸರು. ಈ ತರ ಅದೇ ಯಾರು ಈ ತರ ನಾಟಕ ಅದೇ ಮಾಡ್ಬೋದು. ಸಂಜನಾ ಮ್ಯಾರಿಡ್ ಅಂತ ಹಾಕಿ ಒಂದು ಹೆಸರು ಇದು ಬಂದಿದ್ದು. ಸುಳ್ಳು. ಹೌದು, ಯಾಕೆ? ಇದೇ ಜಾಗದಲ್ಲಿ ಕೂತ್ಕೊಂಡು ಸರಸ್ವತಿ ಅವರೇ ಏನಂತ ಚೆಕ್ ಮಾಡಿದ್ರು ಮೇಡಮ್. ಅಂದ್ರೆ ವಿಕಿಪೀಡಿಯಾಲಿ ಸಂಜನಾ ಆನಂದ್ ಹಸ್ಬೆಂಡ್ ಅಂತ ಕೊಟ್ರೆ ಸಂಜನಾ ಹ್ಯಾಸ್ 2 kids ಬಂದಿತ್ತು. ಮೇಡಮ್ ಅವ್ರು ಅಷ್ಟು ಬೇಗ ಕೂತ್ಕೊಂಡು ತೆಗೆಸ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ಏನ್ರಿ ಹಿಂಗ್ ಚೆಕ್ ಮಾಡ್ತಾ ಇದ್ದೀರಾ ಅಂದ್ರೆ, ಯಾರೋ ಹಾಕ್ಬಿಟ್ಟಿದ್ರು ಕಣ್ರಿ ಸಂಜನಾ ನನ್ನ ಹಸ್ಬೆಂಡ್ ಅಂತೆ, ಮತ್ತೆ ನನಗೆ 2 ಮಕ್ಳಿದ್ದಾರೆ ಅಂತ ತೆಗೆಸ್ಬಿಡೋರು ಅಷ್ಟು ಬೇಗ. ಇವರೇ ಎಡಿಟ್ ಮಾಡಿರ್ತಾರೆ. ಚುಡಾಯಿಸಲ್ಲ ಇಲ್ಲ, ನಂಗೆ ಅಂದ್ರೆ ಯಾರು ಎಡಿಟ್ ಮಾಡ್ತಾರೇನೋ ಗೊತ್ತಿಲ್ಲ, ಬಟ್ ನನ್ನ ಫ್ರೆಂಡ್ಸ್ ಹ್ಯಾಡ್ ಕಮ್ ಅಕ್ರಾಸ್ ದಟ್ ಅಂಡ್ ದೇ ಟೋಲ್ಡ್ ಮಿ ವಿಕಿಪೀಡಿಯಾಲಿ ಈ ತರ ಇದೆ, ಫಸ್ಟ್ ತಗ್ಸು ಅಂತ. ನಿಮ್ ಫ್ರೆಂಡ್ಸ್ ಏನಕ್ಕೆ ನಿಮ್ ಬಗ್ಗೆ ನಿಮ್ ಗಂಡ ಅವ್ರ ಮಕ್ಕಳು ಅಂತ ನನ್ನ ಹುಡುಕ್ತಾರೆ? ಫ್ರೆಂಡ್ಸ್ ಎಂತ ಚೆಕ್ ಅವ್ರು ಮಾಡಲ್ಲ, ಗೊತ್ತಿಲ್ವಾ ಲೈಕ್ ಮದುವೆ ದೇ ಆಗಿಲ್ಲ, ಸೋ ಮಕ್ಕಳಿಲ್ಲ ಕ್ಯೂರಿಯಸ್. ಅಂತ ಗೊತ್ತಿಲ್ವಾ? ಮತ್ತೆ ಹೆಂಗ್ ಹುಡುಕ್ತಾರೆ ತಿರ್ಗಾ? ಗೊತ್ತಿಲ್ಲ. ಸಂಜನಾ ಆನಂದ್ ಹಸ್ಬೆಂಡ್ ಅಂತಾನೆ ಆಮೇಲೆ ನಾನು ಚೆಕ್ ಮಾಡ್ತಾ ಇದ್ದು ಬಂತ ಹೋಯ್ತಾ ಅಂತ. ವಿಕಿಪೀಡಿಯಾಲಿ ಹಿಂಗೆ ಕಾಲಮ್ಸ್ ಬರುತ್ತೆ, ಫಾದರ್ ನೇಮ್, ಮದರ್ ನೇಮ್, ಸ್ಪೌಸ್ ನೇಮ್, ಅದ್ರಲ್ಲಿ ಹಸ್ಬೆಂಡ್ ನೇಮ್ ಏನಿತ್ತು? ಬಲಿ ಓಕೆ, 2 kids ನೇಮ್? ಅದು ಕೆಡ್ಸಿದ ಹೆಸರಿಟ್ಟಿರ್ಲಿಲ್ಲ ಅವರು. ಓಕೆ, ಇನ್ನ ಇವಾಗ ಹುಟ್ಟಿರೋ Two ಮಕ್ಕಳು ಅಂತ ಅನ್ಸುತ್ತೆ ಹೇಳ್ತಿದ್ರು. ಪಾಪ. ಸೊ ಸರ್ ನಿಮ್ ಬಗ್ಗೆ ನೀವು ನೋಡಿರುವಂತ ವಿಯರ್ಡೆಸ್ಟ್ ಥಿಂಗ್? ನಮ್ದು ಬಿಡಿ ಸರ್, ಈ ಮೀಡಿಯಾದವ್ರು ಸೇರಿ ಎಲ್ಲಾರ್ದು ಕಟ್ಬಿಡೋರು. ಒಬ್ರು ಜೊತೆ ಬಿಟ್ಟಿಲ್ಲ, ಅವ್ರ ಇಷ್ಟ ಬಂದಿದ್ ಮಾಡೋರು. ನಾನು ಅದಕ್ಕೆ ಯಾರಿಗೂ ಮೊನ್ನೆ ಹೇಳ್ತಾ ಇದ್ದೆ, ಎಲ್ಲಾರ್ದಿಂದ ಕಟ್ಬಿಟ್ಟಿದ್ದೀರಾ, ಮದ್ವೆನೂ ಮಾಡಿಸ್ಬಿಟ್ಟಿದ್ದೀರಾ, ಎಲ್ಲ ನೀವೇ ಸೇರ್ಕೊಂಡು ಮಾಡಿ ಬೀಗ್ ರೂಟ್ ಒಂದು ಹಾಕ್ಸ್ಬಿಡಿ ಅಂತ ತಿನ್ಬಿಡೋಣ ಅಂತ ನಾವು ಬಂದು ಹೋಗ್ತೀವಿ. ಆರಾಮ ಸರ್. ಕರ್ನಾಟಕದ ಎಲ್ಲಾರು ಜನರು ಕರ್ಸ್ಬಿಟ್ಟು ಹಾಕ್ಸೋಣ. ಓಕೆ ಸರ್, ಹಯಗ್ರೀವ ಫಿಲಮ್ ಬಗ್ಗೆ ವಾಟ್ ಈಸ್ ಒನ್ ಲೈನರ್ ಆಫ್ ದ ಮೂವಿ? ಈಗ ನೋಡಿದ ತಕ್ಷಣನೇ ಕಾಪ್ ಡ್ರೆಸ್ ಎಲ್ಲ ನೋಡಿದ ತಕ್ಷಣ ಆಸ್ ಯೂಶುವಲ್ ಜನ ಅನ್ಕೊಂತಾರೆ ನೋಡೋ ಆಡಿಯನ್ಸು ಲೈಕ್ ಸೇಮ್ ಅದೇ ಮಾಫಿಯಾ ಸಮಥಿಂಗ್ ರಿಲೇಟೆಡ್ ಟು ಡ್ರಗ್ಸ್.
ಸಮಥಿಂಗ್ ಇದೇ ಥರ ಇರುತ್ತೆ ಆ್ಯಸ್ ಯೂಶುವಲ್. ಇಲ್ಲ ಪೊಲೀಸು ಕಳ್ಳ ಹಿಡಿತಾನೆ, ಕಳ್ಳ ಏನೋ ಮಾಡಕ್ಕೆ ಹೋಗ್ತಾನೆ, ಪೊಲೀಸ್ ಲಾಸ್ಟಲ್ಲಿ ಹಾಕಾಗ್ತಾನೆ, ಅವನೇ ಹೀರೋ ಅಂತ. ಬಟ್ ನಾನು ಕತೆ ಕೇಳೋಕ್ಕಿಂತ ಮುಂಚೆ ನಂದು ಅದೇ ಇದ್ದಿದ್ದು. ನಾನು ಕತೆ ಕೇಳ್ಬೇಕಾದ್ರೆ ಹೇಳಿದೆ ಕಾಪ್ ಇನ್ನು ಈಗ 5ನೇ ಸಿನಿಮಾ ಬೇಡ, ಇನ್ನು ಸ್ವಲ್ಪ ಒಂದು 5-6 ಸಿನಿಮಾ ಆಗಲಿ ಮಾಡೋಣ ಅಂತ. ಇಲ್ಲ ಸರ್ ನೀವು ಕೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಾನು. ಸೊ ಆಗಿನ ಪುರಾಣ ಕಾಲದಲ್ಲಿ ಐ ಅಗ್ರಿ ಒಂದು ಏನು ವರ್ಷ ಇತ್ತಲ್ಲ, ಸೊ ಅದರಲ್ಲಿ ಒಂದು ಅಂಶನ ತಗೊಂಡು ಇವಾಗಿನ ಇದಕ್ಕೆ ಈ ಕ್ಯಾರೆಕ್ಟರ್ಗೆ ಅಳವಡಿಸಿ ಸೊ ಆ ಕಾಪ್ ಕ್ಯಾರೆಕ್ಟರ್ ಏನಿದೆಯಲ್ಲ ಆಗಿನ ಐ ಅಗ್ರಿ ಅಂಶನ ಇದಕ್ಕೆ ಬ್ಲೆಂಡ್ ಮಾಡಿದಾಗ ಸೊ ಅವ್ನ ಸಮಾಜದಲ್ಲಿ ಯಾವ ಥರ ಘಾತಕ ಘಟನೆಗಳನ್ನ ಯಾವ ಥರ ಏನು ಮಾಡ್ಬೋದು. ಜೊತೆಗೆ ಐ ಅಗ್ರಿ ಒಂದು ಸಣ್ಣ ಕೆಲವ್ರು ಏನು ಅನ್ಕೋತಾರೆ ಲೈಕ್ ಇದಾಗೇನೋ ಕಂಪ್ಲೀಟ್ಲಿ ಕಾಂತಾರ ಥರ ಲೈಕ್ ಮೈಥಾಲಜಿಗೆ ಹೋಗ್ಬಿಡ್ತಾರೇನೋ ಇನ್ ಡೆಪ್ತ್, ಆ ಥರದ್ದು ಯಾವುದೂ ಇಲ್ಲ. ಸೂಪರ್. ಸೊ ಒಂದ್ ಸ್ವಲ್ಪ ಫನ್ ಸೈಡ್ ಹೋಗೋಣ. ನಾವು ಇವಾಗ ಒಂದಷ್ಟು ಕ್ವೆಶನ್ ಹೇಳ್ತೀವಿ, ಅದಕ್ಕೆ 5 seconds ಅಲ್ಲಿ ಪಟ ಅಂತ ಆನ್ಸರ್ ಮಾಡಬೇಕು. 5 seconds ಅಷ್ಟೇ, ಜಾಸ್ತಿ ಟೈಮ್ ತಗೊಳಂಗಿಲ್ಲ. ಓಕೆನಾ? 5 seconds ನಿಮಗೆ ನನಗಲ್ಲ. ಬ್ರೋ, ಪೊಲೀಸ್ ಅವ್ರು ಹಾಕೊಂಡ್ರೆ ಏನೇನು ರೀಸನ್ಸ್ ಕೊಟ್ಟು ಎಸ್ಕೇಪ್ ಆಗ್ಬೋದು? ಪೊಲೀಸವ್ರು ಹಾಕೊಂಡ್ರೆ ಸರ್ ನಮ್ಮ ಅಮ್ಮನಿಗೂ ಸಾರಿಲ್ಲ ಬಿಟ್ಬಿಡಿ ಸರ್ ಜೋಬಲ್ ಕಾಸಿಲ್ಲ ಮನೆಗೂ ಕಳ್ಸ್ಕೊಡ್ತೀನಿ ಬಿಡಿ ಸರ್ ರಾತ್ರಿ ನೀವು ಎಲ್ಲಿ ಹೇಳ್ತಾರ ಅದು ತಂದ್ಕೊಡ್ತೀನಿ ಪ್ಲೀಸ್ ಸರ್ ನಮ್ಮ ಹುಡುಗನ ಡವ್ ಏನೋ ಕುಡಿದ್ಬಿಟ್ಟವಳಂತೆ ಸರ್ ಅವ್ನು ಮಾತಾಡ್ಸ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಸರ್ ಬಿಟ್ರೆ ಹೋಯ್ತೀನಿ, ಇಲ್ಲ ಇದಕ್ಕೆ ಡೌಟ್ ಇರ್ತದೆ. ನೀವು ಬಿಟ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಅವ್ನ ಪ್ರಾಣವನ್ನ ಬಿಡುತ್ತೆ ಸರ್ ಅಷ್ಟೇ. ಅವ್ನು ಡವ್ ಪ್ರಾಣ ಬಿಡ್ತಾರೆ. ಸೊ ನಾಯಿಗಿಡೋ ಅಪ್ಪಟ ಕನ್ನಡದ ಹೆಸರುಗಳು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಗಣೇಶನ ಮದುವೆಯಲ್ಲಿ ರಮಣಮೂರ್ತಿ ಅಂತ ಹೇಳ್ತಾರೆ ಅನಂತನಾಗ್ ಸರ್ ನಾಯಿಗೆ, ಆದಿಲಕ್ಷ್ಮಿ ಅನಂತಲಕ್ಷ್ಮಿ ಅಂತ. ಸೊ ನೀವು ಚಿಂಟು, ಪಿಂಟು, ಮಿಂಟು. ಅಲೋ ಅಪ್ಪಟ ಕನ್ನಡದ ಕನ್ನಡದ ಹೆಸರೇ ಅಪ್ಪಟ ಕನ್ನಡ ಅಲ್ಲಿ ಹೇಳಿ ಎಕ್ಸಾಂಪಲ್ ಕೊಟ್ಟು. ಗುಂಡಣ್ಣ, ಮುದ್ದು, ಚಿನ್ನು, ಇವೆಲ್ಲ ನಿಮ್ದು ಬಾಯ್ ಫ್ರೆಂಡ್ ಕರಿಯ ಹೆಸರು ಕರಿಬೇಡ್ರಿ, ನಾಯಿಗಳ ಹೆಸರು ಹೇಳಿ. ಶಂಕ್ರು, ರಾಜ್ಕುಮಾರ್. ನನ್ನ ಮಗಳನ್ನ ರಾಜ್ಕುಮಾರಿ ಅಂತ ಕರಿತೀನಿ. ನೀನೇನೋ ಹೇಳ್ಬಿಟ್ಟು ರಾಜ್ಕುಮಾರ್ ಅಂದ್ಬಿಡಿ. ಗುಂಡು, ಮುನ್ನಿ, ಚಿನ್ನಿ. ಓಕೆ, ಮುಂದಿ ಚಿನ್ನಿ. ಬನ್ನಿ ಕರಿಯಲ್ಲ ನಾನು. ಮನೆಗೆ ಲೇಟ್ ಆಗೋದಾಗ ಹೆಂಡತಿಗೆ ಹೇಳೋ 4 ಸುಳ್ಳುಗಳು. ನಾವಾ ಹಾ, ಹೆಂಡ್ತಿನಲ್ವಾ ಸರ್? ನಾನೇ ಸರ್ ಸುಳ್ಳು. ಫಿಲಮಲ್ಲಿ ನೀವು ಲೇಟ್ ಆಗೋದಾಗ ಏನೇನು ಸುಳ್ಳು ಹೇಳಿದ್ರಿ? ಈ ತರ ಹೆಂಡ್ತಿದ್ರೆ ಮಲಗಿರೇ ಬರ್ತೀನಿ, ಊಟ ಮಾಡಿರೇ ಬರ್ತೀನಿ, ಎಲ್ಲಿದ್ರಿ ನಾನು ಎಲ್ಲೋ ಇದ್ದೀನಿ, ನೀನ್ ಬಾಯಿ ಮುಚ್ಕೊಂಡ್ ಬಿಸಿರೇ ಬರ್ತೀನಿ ಅಷ್ಟೇ. ಕೇಳಿಸ್ಕೊಳ್ಳಿ, ಯಾರು ಹೆಂಡತಿ ಆಗ್ಬೇಕಂತಿದ್ರೆ ನಾನು ಸಿನಿಮಾ ಹೆಂಡ್ತಿಗೆ ಹೇಳ್ತಾ ಇರೋದು. ಕ್ಯಾರೆಕ್ಟರ್ ಇಷ್ಟು ಈ ತರ ಒಳ್ಳೆ ಐಶ್ವರ್ಯ ತರ ಹೆಂಡತಿ ಸಿಕ್ಕಿ ಹಿಂಗ ನೋಡ್ಕೋತಾರೆ. ಆ ಐಶ್ವರ್ಯ ಹೆಂಗಿಂದ ಸಿನಿಮಾ ನೋಡಿದವ್ರು ಹೇಳ್ತಾರೆ, ಸ್ವಲ್ಪ ಸುಮ್ಮನೆ ಇರಿ. ಹಂಗಂದ್ರೆ ಹೆವಿ ಘಾಟಿ ಅಯ್ಯೋ ಅಯ್ಯೋ, ಘಾಟಿ ಹೆಂಗ್ಸು ಅಂತ ನೋಡಿ. 3 to 4 ಕನ್ನಡ ಫಿಲ್ಮ್ಸ್ ವೇರ್ ಹೀರೋ ಹೀರೋಯಿನ್ ಗಂಡ ಹೆಂಡತಿ ಆಗಿರ್ತಾರೆ. ಸಲಗ, ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಹಯಗ್ರೀವ, ಚಮಕ್. ನೀವ್ ಯಾವ್ದ್ರಲ್ಲಿ ಮದುವೆ ಆಗಿದೆ? ಬೈ ಟು ಲವ್. ಅವ್ರು ಲಿವ್ ಇನ್ ಅಲ್ಲಿ ಇದ್ರಲ್ಲ, ಅದೇನೆ ಆಗಿರ್ತಾರೆ. ಬೈ ಟು ಲವ್. ಹೆಂಗೆ ನಾವು ಲೋಕಲ್ ಬ್ಯಾಂಗ್ಳೂರ್ ನಿಕ್ ನೇಮ್ಸ್ 4. ಕರಿಯಾ, ಬ್ಲಾಕಿ, ಗುಂಡ, ಕಿಟಿ, ಭೀಮಾ. ಯೂಶಲಿ ಧನು ಅಂತಾನೆ ಕರೀತಾರೆ. ಗೌಡ್ರೆ ಧನು ಅಷ್ಟೇ. ಸ್ಕೂಲಲ್ಲಿ ಇದ್ದಾಗ ಸೇಮ್ ಗೌಡ್. ಅವಾಗಂತೂ ಹೆಸರುಗಳೇ ಇರ್ತಾರಲ್ಲ ಸರ್. ಈಗ ಎಲ್ಲಿ ನಮ್ಮ ಸ್ಕೂಲ್ ಅಂದ್ರೆ ಯು ಶುಡ್ ಗೋ, ಯು ಶುಡ್ ಕಮ್. ನಾವ್ ಆ ತರ ಎಲ್ಲ ಇಬ್ರು ಹೋಗಿ ಸಿಸ್ಸು ಗಿಸ್ಸು ಅವೆಲ್ಲ ಇಲ್ಲವ, ನಮ್ಗೆಲ್ಲ ಅದ್ರಲ್ಲಿ ಇದ್ದಿದ್ದು ಮಚ್ಚ, ಮಚ್ಚ ಹೋಗಲ್ಲ ಬರಲ್ಲ. ಪಕ್ಕಾ ಲೋಕಲ್. ಈಗ ಅದೇನೋ ಜಂಜಿ ಕಿಡ್ಸ್ ಅದೇನೋ ಕಣ್ಣಲ್ಲಿ ಹಿಂಗ್ ನೋಡಿದ ತಕ್ಷಣ ಲವ್ ಅಂತೆ, ಅದ್ ಕಣ್ ತೆಗ್ದಿದ ತಕ್ಷಣ ಲವ್. ಅದೇನ್ ಲವ್ ಸ್ಟೋರಿಗಳಪ್ಪ, ನಾನು ಒಂದು ಮನೆ ಹೇಳ್ತಾ ಇರೋದು ಜಿನ್ಜಿ ಲವ್ ಅಂತ. ಏನೇನ್ ಬಂದ್ಬಿಡ ಇದು ಅಪ್ಪ ಇನ್ನ ಏನೇನ್ ನೋಡ್ಬೇಕೋ ಈ ಕಣ್ಣ. ಅಯ್ಯೋ, ಅಮ್ಮ ಹತ್ರ ಬೈಸ್ಕೊಳ್ಳೋ 4 ಪದಗಳು. ನಮ್ಮ ಕತ್ತೆ, ಇಡಿಯಟ್, ಸತ್ಯ ಹೇಳಿ, ನಿಜ, ಗೂಬೆ ಅಷ್ಟೇ. ಅಷ್ಟೇ. ನಮ್ಮ ಬೇರೆ ಬೈಲ್ಲ, ನಾನೇ ಲೋಕಲ್ ಆಗಿ ಏನು ಬೈದಿಲ್ವಾ? ಇಲ್ಲ ಅಮ್ಮ ಬೈಯಲ್ಲ. ಓಕೆ, ಚಳಿಲಿ ಮಾಡೋ 4 ವಿಷಯಗಳು. ಬಜ್ಜಿ ತಿಂತೀವಿ, ಕಾಫಿ ಕುಡಿತೀವಿ, ಸಿಗರೇಟ್ ಹೊಡಿತೀನಿ. ಆಮೇಲೆ ಮುಂಚೆ ಇತ್ತು, ಅವ ಇವಾಗಿಲ್ಲ. ಕೂಲ್ ಡ್ರಿಂಕ್ಸ್. ಓಕೆ, 4 ಜೆನ್ಸಿ ರಿಲೇಶನ್ಶಿಪ್ ಟರ್ಮ್ಸ್ ಹೇಳಿ. ಗೋಸ್ಟಿಂಗ್, ಲವ್ ಬಾಂಬಿಂಗ್. ಇವಾಗ ತಾನೇ ಜೆನ್ಜಿ ಲವ್ ಗೊತ್ತಿಲ್ಲ ಅಂದ್ರಿ. ಜೆನ್ಸಿ ಲವ್ ಗೊತ್ತಿಲ್ಲ, ಮಾತಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಇದೇ ಚುಡಾಯಿಸೋದು. ಇವಾಗ ಚುಡಾಯಿಸ್ತಾ ಇದೀವಿ. ಅದನ್ನ ಹಂಗೆ ಹೇಳ್ತಾ ಇದ್ದಾರೆ. ಲವ್ ಬಾಂಬಿಂಗ್, ನಾನು ಶಿಪ್. ಏನಪ್ಪ ಇವೆಲ್ಲ ಕೆರಿಯರ್ ತರ ಹೇಳ್ತಾ ಇರೋ. ನನಗೇನ್ ಗೊತ್ತು, ನೀವೇ ಕೇಳ್ತು. ಸಿಚುಯೇಷನ್ಶಿಪ್, ಬೆಂಚಿಂಗ್. ಎಸ್. ಸೊ ನಿಮ್ಗೆ ಬಾಯ್ಸ್ ಟು 4 ಔಟ್ಫಿಟ್ಸ್ ದಟ್ ಗರ್ಲ್ಸ್ ವಿಲ್ ಫಾಲ್ ಫಾರ್. ವೈಟ್ ಶರ್ಟ್, ಬ್ಲ್ಯಾಕ್ ಫಾರ್ಮಲ್ ಶರ್ಟ್, ಹುಡೀಸ್, ಪುಲೋವರ್ಸ್. ಓಕೆ ಬ್ರೋ, ನಿಮಗೆ 4 ಡ್ರೆಸ್ಸಸ್ ಹುಡುಗಿರ್ನ ನೋಡಿದ್ರೆ ಓ ಸಕ್ಕದಾಗಿ. ನನಗೆ ಯೂಶಲಿ ಹೆಣ್ಮಕ್ಳು ಟ್ರೆಡಿಷನಲ್ ಆಗಿ ಇದು ಮಾಡೋದು ಚೆನ್ನಾಗಿ, ಅದೊಂದು ಇಷ್ಟ. ಎಥ್ನಿಕ್ ವೇರ್ಸ್ ಇದು. ಓಕೆ, ಸೂಪರ್.
ನೆಕ್ಸ್ಟ್ ರೌಂಡು ಗೆಸ್ ದ ಮೂವಿ ಅಂತ ಹೇಳಿ ಒಂದು ಕ್ಲೂ ಕೊಡ್ತೀವಿ ಫಿಲಮ್ ಬಗ್ಗೆ. ಸೊ ಅದು ಯಾವ ಮೂವಿ ಅಂತ ಹೇಳಿ ನೀವು ಗೆಸ್ ಮಾಡಬೇಕು. ಫಸ್ಟ್ ಒನ್, ರೋಜಾ ಉಪ್ಪಿನಕಾಯಿ. ರೋಜಾ ಉಪ್ಪಿನಕಾಯಿ, ವಿಷ್ಣು ಹಳೇ ಸರ್. ಫಿಲಮ್, ವಿಷ್ಣು ಸರ್. ಎಸ್, ಯಜಮಾನ. ಯಜಮಾನ. ಅಲ್ಲಿದ್ದೀರಾ ನೀವು. ನೆಕ್ಸ್ಟ್ ನಿಮ್ಗೆ ಕೊಡ್ಲಿ ಮತ್ತೆ ಎಮ್ಮೆ. ಕೋಡ್ಲಿ ಮತ್ತೆ ಎಮ್ಮೆನ. ಅದು ಅದ್ ಯಾವ ಫಿಲ್ಮ್ ಅಲ್ಲಿ ಬಂದಿದೆ? ಎಸ್ ಎಸ್, ಸಂಪತ್ತಿಗೆ ಸವಾಲ್. ಎಸ್, ನಿನ್ನ ಸಂಪತ್ತಿಗೆ ನನ್ನ ಈ ಸವಾಲ್. ಸಂಪತ್ತಿಗೆ ಸವಾಲ್. ಹಚ್ಚೆ. ಉಗ್ರಮ್ಮ ಹ್ಮ್ ಫೇಮಸ್ ಅಲ್ವಾ, ಸೀರಿಯಸ್ ಫೇಮಸ್ ಉಗ್ರಮ್ಮ. ಓಕೆ, ಅಂಬಾರಿ. ಅಂಬಾರಿ. ಐದು ನವಗ್ರಹ. ನವಗ್ರಹ. ನಿಮ್ಗೆ ತಿಥಿವಡೆ. ಅಪ್ಪು ಸರ್ದು ಇದು ಪರಮಾತ್ಮ. ಎಸ್. ಓಕೆ, ಎ ಗಣೇಶ್ ಎಂ ಗಣೇಶ್. ಅವ್ರು ಅನಂತ ಸರ್ದು. ಹಾ, correct. ಅರ್ಧ ಟೈಟಲ್ ಇದೆ ಗಣೇಶ್. ಅದರಲ್ಲಿ ಅರ್ಧ. ನಮ್ಮ ಇವರು ಮಾಸ್ಟರ್ ಒಂದ್ಸಲ ಮಾಡಿರೋದು. ಎಸ್ ಗೌರಿ ಗಣೇಶ. ಎಸ್. ಒಟ್ನಲ್ಲಿ ಸಿನಿಮಾ ಎಲ್ಲ ಹೇಳಿದೆ, ಅಲ್ಲಿ ಕುತ್ಕೊಂಡು ಹೇಳಿಸ್ಕೊಂಡ್ಬಿಟ್ರು ಗೌರಿ ಗಣೇಶ ಅಂತ. ಎಂತ ಡ್ರಾಮಾ ನೀವು ಅಂದ್ರೆ. ಸಿನಿಮಾ ನೋಡಿದ್ದೆ, ಗೌರಿ ಗಣೇಶ. ಕರೆಕ್ಟ್, ಸಗದಾಗಿದೆ ಸಿನಿಮಾ. ಟೇಪ್ ರೆಕಾರ್ಡರ್. ಟೇಪ್ ರೆಕಾರ್ಡ್. ರೀಸೆಂಟ್ ಟೈಮಲ್ಲಿ ಬಂದಿರೋ ಫಿಲ್ಮ್. ಸಪ್ತಸಾಗರ ಆಚೆಲಿ. ಎಸ್. ಓಕೆ, ಡಾಕ್ಟರ್ ಕೋಟು, ಗುಲಾಬಿ ಹೂವು. ಈ ಬಂಧನ. 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 ಎಕ್ಸ್ ಮಿಲಿಟರಿ ಮ್ಯಾನ್ ಟ್ರೈನ್ಡ್ ಡಾಗ್. ನಿಷ್ಕರ್ಷ. ಹೌದಾ? ನಿಷ್ಕರ್ಷ. ಅದಲ್ಲ ಇನ್ನೊಂದು. ನಿಶಬ್ದ. ನಮಗೂ ಚಿಕ್ಕ ವಯಸ್ಸಲ್ಲಿ ಅದೇ ಯಾವಾಗ್ಲೂ ಕನ್ಫ್ಯೂಸ್ ಆಗ್ತದೆ. ನಿಷ್ಕರ್ಷ, ನಿಶಬ್ದ. ಅದು ಒಂದು ಇದ್ರದ್ದು ಆ ಲಿಫ್ಟ್ ಒಳಗಡೆ ಎಲ್ಲ ಹೋಗಿ ಇದು ಮಾಡ್ತಾರಲ್ಲ, ಅದು ನಿಷ್ಕರ್ಷ. ಇದಕ್ಕೂ ಭಾರಿ ಇವತ್ತಿಗೂ ಕನ್ಫ್ಯೂಷನ್ ಆಯ್ತು. ಹೌದು. ಬಟ್ ಎರಡು ಸಖತ್ ಸೂಪರ್. ಎಸ್ ಎಸ್, ನಿಶಬ್ದ ಅಂತೂ ಆಲ್ಟಿ. ಕಬ್ನಾಲು. ಕಬ್ನಾಲ್ ಕುಡಿಯೋಣ. ಗೂಗ್ಲಿ. ಯಾರು ಕೇಳಿದ್ರ ಕಬ್ನಾಲ್ ಕುಡಿಯೋಣ ಅಂತ? ಸಖತ್ ಹೇಳ್ತೀರ ಕಬ್ನಾಲ್ ಕುಡಿಯೋಣ ಅಂತ. ಇವೆಲ್ಲ ಯಾಕೋ ಮಾಡಿರೋದ್ಲೆ ಎಲ್ಲ ಬರ್ತಾ ಇದೆಲ್ಲ ಈಚೆ. ತುಂಬಾ ಇಷ್ಟ ಗೂಗ್ಲಿ. ಇಟ್ಸ್ ಅನ್ ಅಮೇಸಿಂಗ್ ಸಿನಿಮಾ. ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಗೂಗ್ಲಿ ಸಿನಿಮಾ. ಸೊ ಎಷ್ಟು ಸಲ ನೋಡಿರೋದ ಸಿನಿಮಾ. ಡಾಕ್ಟ್ರು, ಅದರಲ್ಲೂ ಡಾಕ್ಟ್ರು. ಡಾಕ್ಟ್ರೇ, ಶರತ್ ನೀವು ಕಾಲೇಜಲ್ಲಿ ಯಾರಿಗಾದ್ರೂ ಕಬ್ನಾಲ್ ಕುಡಿಯೋಣ ಅಂತ ಕೇಳಿದಿರಾ? ಈಗಲೇ ಕೇಳಿರ್ತಾರ. ಅದಕ್ಕೆ ಕಾಲೇಜ್ ನೀವು. ಇಲ್ಲ ಅವರು ಕ್ಯಾಪಚಿನೋ. ಓಕೆ, ವೈಟ್ ಶೂಸ್ ಮತ್ತೆ ಮರ್ಡರ್. ವೈಟ್ ಶೂಸ್. ಅಲ್ಲಿ ಯಾಕೆ ನೋಡ್ತಾ ಇದ್ದೀರಾ? ಇಲ್ಲಿ ಗೋಡೆ ಜೇಡ ಕಟ್ಟಿದ ಮೂಲೆ ನೋಡಿ. ಗೊತ್ತು. ವೈಟ್ ಶೂ ಇಲ್ಲ, ಫುಟ್ ವೇರ್ಸ್ ಮತ್ತೆ ಮರ್ಡರ್. ಒನ್ ಮೋರ್ ಕ್ಲೂ. ಮರ್ಡರ್ ಮಾಡಿ ಆ ತರ ಫುಟ್ವೇರ್ ಹಾಕೊಂಡು ಹೋಗ್ತಾ ಇರ್ತಾರೆ. ಲಾಸ್ಟ್ ಒನ್, ಪಪ್ಪುಸಿ. ಪಾಪೋಸಿ. ಅದ್ರಲ್ಲಿ 5 ನಿಮಿಷ ಐಸು. ಚೆಲುವಿನ ಚಿತ್ತಾರ. ಡ್ಯಾನ್ಸ್ ಬೇರೆ ಮಾಡ್ತೇವೆ ಇವೆಲ್ಲ ಹೇಳ್ಕೊಂಡು. ಓಕೆ, ದಾವಡಿ ಅಂದ್ರೆ ಗೊತ್ತಿರುತ್ತೆ. ದಾವಡಿನ ಹಾ, ಹಂಗಂದ್ರೆ ಅದು ಯೂಶಲಿ ಪಾರಿವಾಳಗಳನ್ನ ಕೂಡಿಕೋದಕ್ಕೆ ಅಂದ್ರೆ. ಬಜಾರ್. ಹಾ, ಇವಾಗ ತರ ಪಾರಿವಾಳ ಅಂದ್ರೆ ಕಂಡಿಡ್ದು. ನಂಗೆ ದಾವಡಿ ಅಂದ್ರೆ ಗೊತ್ತಿಲ್ಲ, ಪಾರಿವಾಳ. ಅದು ಟ್ರೈನ್ ಮಾಡಕ್ಕಿಂತ ಮುಂಚೆ ಅದರಲ್ಲಿ ಜಾಗ ಇರುತ್ತೆ. ಸೊ ನಮ್ಮ ನೆಕ್ಸ್ಟ್ ರೌಂಡ್ ಬಂದು ಸಂದರ್ಭದೊಂದಿಗೆ ವಿವರಿಸಿ ಅಂತ. ನಾವು ಕೇಳೋ ಕ್ವಶನ್ಸ್ಗೆ ವಿತ್ ಸಿಚುವೇಶನ್ ಆನ್ಸರ್ ಮಾಡ್ಬೇಕು. ಓಕೆ. ಸೊ ಫಸ್ಟ್ ಕ್ವಶನ್ ಮೇಡಮ್, ನಿಮಗೆ ಹಯಗ್ರೀವ ಫಿಲಮಿಗೆ ನಿಮ್ಮಿಬ್ರದ್ದು ಪೇರ್ ಅಂತ ಗೊತ್ತಾದಾಗ ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಖುಷಿ ಇತ್ತು. ಆ್ಯಂಡ್ ಒಂದು ಅಫ್ಕೋರ್ಸ್ ಹೈಟ್ ಓ ಅಂತ ಸ್ವಲ್ಪ ಇದಾಯಿತು. ಆ್ಯಂಡ್ ನನಗೆ ಫಸ್ಟ್ ನರೇಷನ್ ಟೈಮಲ್ಲೇ ಈ ಥರ ಒಂದು ಸಾಂಗ್, ಒಂದು ರೊಮ್ಯಾಂಟಿಕ್ ಸಾಂಗ್ ಇರುತ್ತೆ ಅಂತ ಹೇಳಿದರು. ಸೊ ನನಗೆ ಧನ್ವೀರ್ ಅವರು ಅಂತ ಹೇಳುವಾಗ ಅವ್ರ ಹಳಿ ಇಂಟರ್ವ್ಯೂಸ್ ಎಲ್ಲ ನಂಗೆ ಒಂದು ಐಡಿಯಾ ಇತ್ತು, ಅವರು ತುಂಬ ರೊಮ್ಯಾಂಟಿಕ್ ಸಾಂಗ್ ಮಾಡಲ್ಲ ಅಂತ ಹೇಳಿದರು ಅಂತ. ಸೊ ನಾನು ಧನ್ವೀರ್ ಅವರಲ್ವ, ಅವ್ರು ಏನು ಮೋಸ್ಟ್ಲಿ ಮಾಡಲ್ಲ ಅಂತ ಓಕೆ ಅಂತ ಹೇಳಿ. ನೀವು ಅಲ್ಲೇ ಫಿಕ್ಸ್ ಆಗ್ಬಿಟ್ರಿ, ನೀವು ಇದ್ರು ಮಾಡ್ಸಲ್ಲ ಇವರು ಪಕ್ಕ ಅಂತ. ಹೆಂಗೆಲ್ಲ ಸ್ಕೀಮ್ ಆಗ್ತೀರಾ ನೋಡಿ ನೀವೆಲ್ಲ. ಒಂದು ಐಡಿಯಾ ಇತ್ತು, ಲೈಕ್ ಹಿಸ್ ಶೈ, ಐ ವಾಸ್ ಆಲ್ಸೋ ಶೈ. ಇವಾಗ ನಾನೇನೋ ಇಂಟರ್ವ್ಯೂಲಿ ನನಗೆ ರೊಮ್ಯಾಂಟಿಕ್ ಸಾಂಗ್ ಇಲ್ದಿರ ನಾನು ಸಿನಿಮಾನೇ ಮಾಡಲ್ಲ ಅಂದ್ರೆ ಅವಾಗ ಡೈರೆಕ್ಟರ್ ಹತ್ರ ಮಾತಾಡ್ತಾರೆ, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಮಾಡಿದ್ದು. ನಿಮಗೆ ಏನು ಅನ್ನಿಸ್ತು ಬ್ರೋ? ನೀವು ನೋಡಿದ್ರೆ 6 ಅಡಿ ಕಟ್ಔಟ್, ಅವ್ರು ನೋಡಿದ್ರೆ 4 ಇಂಚ್ ಪಾಪ್ಕಾರ್ನ್. ಯಾವಾಗ ನಾರ್ಮಲ್ ಕಡಿ ಬಂದು 5 ಹಲೋ ನೋ ವಾಟ್ ಇಸ್ 4 ಇಂಚ್ ಪಾಪ್ಕಾರ್ನ್ ಅಂತ? ಆಯ್ತು 5 ಇಂಚ್. ಓಕೆ, ಹ್ಯಾಪಿ ವೇರಲ್ಲಿ ಕೊಡ್ತಾರೆ ಎಷ್ಟು ಉದ್ದ ಹಂಗಿರ್ತದೆ ಅಷ್ಟೇ. ಅಷ್ಟೇ ನನಗೇನು ಹೊಸದೇನಲ್ಲ ಸರ್. ಲೈಕ್ ಎಲ್ಲ ಸಿನಿಮಾದಲ್ಲೂ ಇದೆ ಅಲ್ವಾ ನಮ್ಮ ಗೋಳು. ಸೊ ಅದಕ್ಕೆ ಏನು ಮಾಡಕ್ಕ ಕೇಳಿದ್ರೆ ನಾವೇ ಅಬ್ನಾರ್ಮಲ್ ಅಂತಾರೆ. ಬಟ್
ಟಿಕಾಯಿಸ್ಕೊಳಕ್ ಮಾತ್ರ 6 ಅಡಿ ಹುಡುಗರೇ ಬೇಕಂತ ಏನ್ ಮಾಡಿದ್ರ ಅಂತ ಜನಗಳು ಈಗ. ಸೊ ನನಗೆಲ್ಲ ಖುಷಿ ಇತ್ತು, ಲೈಕ್ ಅವ್ರದ್ದು ಅಂತ ಗೊತ್ತಾಮೇಲೆ ಲೈಕ್ ಈಗಿನ ಪ್ರೆಸೆಂಟ್ ಇದರಲ್ಲಿ ಈಗ ನಮ್ದೇನು ಪೀಳಿಗೆ ಇದೆಯಲ್ಲ ಈಗ ನಮ್ಮ ಇಂಡಸ್ಟ್ರಿಲಿ, ಸೊ ಈಗೆಲ್ಲ ಯೂತ್ಸ್ ಇದರಲ್ಲಿ ಆಲ್ಮೋಸ್ಟ್ ಇವರು ಮತ್ತೆ ನಮ್ಮ ವಾಮನ ಹೀರೋಯಿನ್ಸ್, ಸೊ ಇವರೆಲ್ಲ ಒಂದು ಇದಿದ್ದಾರೆ. ಸೊ ಲಾಸ್ಟಿಗೆ ಇವರೊಬ್ರು ಬಾಕಿ ಇದ್ರು ಅನ್ಸುತ್ತೆ ನನ್ನ ಪ್ರಕಾರ, ನಾನು ಆ್ಯಕ್ಟ್ ಮಾಡೋಕೆ. ಸೊ ಇವ್ರದ್ದು ಆಗೋಯ್ತು, ಖುಷಿ ಆಯಿತು. ಸೂಪರ್. ಸೊ ಸರ್, ತುಂಬಾ ಜನ ಆಕ್ಟರ್ಸ್ ಪೊಲೀಸ್ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ. ಹಯಗ್ರೀವಾದಲ್ಲೂ ನಿಮ್ದು ಪೊಲೀಸ್ ಕ್ಯಾರೆಕ್ಟರೇ. ಸೊ ಈ ಕ್ಯಾರೆಕ್ಟರ್ ಮೊನೋಟನಸ್ ಅನ್ನಿಸದೇ ಇರೋ ಥರ ಈ ಡಿಫ್ರೆಂಟ್ ಆಗಿ ಏನು ಟ್ರೈ ಮಾಡಿದ್ದೀರಾ ಈ ಫಿಲ್ಮ್? ಸರ್ ಅಂದರೆ ಲೈಕ್ ಕಂಪ್ಲೀಟ್ಲಿ ನಾನು ಯಾವುದೋ ಕ್ಯಾರೆಕ್ಟರ್ ಇನ್ಫ್ಲೂಯೆನ್ಸ್ ಮಾಡಿ ನಾನು ಈ ಪಾತ್ರ ಕಾಪ್ ಮಾಡ್ಬೇಕಾದ್ರೆ ಮಾಡಿಲ್ಲ. ಸೊ ನಮ್ಮದೇ ಆದ ಒಂದು ಇದ್ರಲ್ಲಿ ಮಾಡಿದ್ದೀವಿ. ಲೈಕ್ ಆ ಕಥೆಯಲ್ಲಿ ನರೇಶನ್ ಹೇಳ್ಬೇಕಾದ್ರೆ ನಮ್ಮ ಡೈರೆಕ್ಟರ್ ಹೇಳಿದರು, ಸರ್ ನಮ್ಗೆ ಇದು ಇಷ್ಟೇ ಬೇಕು, ಇದೇ ಬೇಕು ಪಾತ್ರಕ್ಕೆ ಅಂತ. ಸೊ ಅದಕ್ಕೆ ಆಮೇಲೆ ಡ್ಯುಯಲ್ ಶೇಡ್ ಇದೆ ನಂದು ಕಂಪ್ಲೀಟ್ಲಿ. ಇಡೀ ಸಿನಿಮಾನು ನಾನು ಕಾಪ್ ಡ್ರೆಸ್ಸಲ್ಲೇ ಕಾಣಿಸ್ಕೊಳ್ಳಲ್ಲ. ಸೊ ಆ ಡ್ಯುಯಲ್ ಶೇಡ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಡ್ಯುಯಲ್ ಶೇಡ್ಗೋಸ್ಕರ ನಾನು ತಿರ್ಗಾ ಬಾಡಿ ಟ್ಯೂನ್ ಅಪ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಮಾಡಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ಎಲ್ಲೋ ನಾನು ಇನ್ನೊಂದು ಪಾತ್ರಕ್ಕೆ ಇನ್ಫ್ಲೂಯೆನ್ಸ್ ಆಗಿ ನಾನೇನೋ ಡಿಫ್ರೆಂಟಾಗಿ ಮಾಡಿ ಆ ಸೀನ್ ಬಂದಾಗ ಕಾಪ್ ಡ್ರೆಸ್ ಹಾಕಿದಾಗ ಏನು ಮಾಡೋಕ್ಕೆ ಅಷ್ಟು ಮಾಡಿದ್ದೀನಿ. ಸೊ ಧನ್ವೀರ್ ಅವ್ರು ಪೊಲೀಸ್ ಆದರೆ ಹೆಂಗಿರ್ತಾರೆ ಅನ್ನೋದನ್ನ ನೋಡ್ಬೋದಾ? ಖಂಡಿತ ನೋಡ್ಬೋದು. ನಿಮ್ಮ ಫೇವ್ರೆಟ್ ಪೊಲೀಸ್ ಕ್ಯಾರೆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ? ನಾನು ಅವಾಗಿಂದನೇ ಸುಮಾರು ಇದೆ ಸರ್. ರಾಜ್ಕುಮಾರ್ ಸರ್, ಶಂಕರ್ ನಾಗ್ ಸರ್, ವಿಷ್ಣು ಸರ್. ಓಕೆ, ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ನೀವು ಪಿಕ್ ಮಾಡ್ಬೋದು? ನನಗೆ ಐರಾವತ ಇಲ್ಲ ಅರ್ಜುನ್, ಅರ್ಜುನ್ ಎರಡು. ಓಕೆ ಮೇಡಮ್, ನಿಮಗೆ? ಕೆಂಪೇಗೌಡ ಇಷ್ಟ ಪೊಲೀಸಲ್ಲಿ. ಮ್ಯಾಮ್, ಯೂಶಲಿ ಟ್ರೇಲರ್ಸ್ ಅಲ್ಲಾಗಿರ್ಬೋದು, ಟೀಸರ್ಸ್ ಅಲ್ಲಾಗಿರ್ಬೋದು, ಹೀರೋ ಕ್ಯಾರೆಕ್ಟರ್ ಬಗ್ಗೆ ಬೇಗ ಗೊತ್ತಾಗುತ್ತೆ, ಹೀರೋಯಿನ್ ಬಗ್ಗೆ ಅಷ್ಟಾಗಿ ತೋರಿಸೋದಿಲ್ಲ. ಸೊ ಈ ಫಿಲ್ಮಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು, ಹೇಗಿದೆ? ನಾನು ಡಾಕ್ಟರ್ ಪ್ಲೇ ಮಾಡ್ತೀನಿ ಆ್ಯಂಡ್ ಐ ಪ್ಲೇ ಹಯಗ್ರೀವಾಸ್ ವೈಫ್. ವೆರಿ ಅದೇ ಅವ್ರು ಹೇಳಿರಲ್ಲ, ತುಂಬ ಪ್ರೀತಿಯಿಂದ ನೋಡ್ಕೊಳ್ಳೋ ಹೆಂಡತಿ ರೋಲ್ ಪ್ಲೇ ಮಾಡ್ತೀನಿ ನಾನು. ಒಂದು ಟಗ್ ಆಫ್ ವಾರ್ ಇರುತ್ತೆ ಗಂಡ ಹೆಂಡತಿ ಮಧ್ಯೆ ಇರೋ ಒಂದು ದಸ್ ಕ್ಯೂಟ್ನೆಸ್ ಆ್ಯಂಡ್ ದರ್ ಇಸ್ ಆಲ್ಸೋ ದಟ್ ಫನ್. ಅಂದರೆ ಅವರಿಬ್ಬರಿಗೆ ಮಧ್ಯ ಒಂದು ಟೆನ್ಷನ್ ಇರುತ್ತೆ, ಬಟ್ ಆಡಿಯನ್ಸ್ಗೆ ನೋಡುವಾಗ ದಟ್ ಫೈಟ್ ಇಸ್ ಫನ್ ಅಂತ ಅನ್ಸುತ್ತೆ. ಸೊ ಆ ಥರ ಅವರು ವಿಲನ್ಸ್ನೆಲ್ಲ ಪೇಷಂಟ್ ಮಾಡ್ತಾರೆ, ನೀವು ಟ್ರೀಟ್ ಮಾಡ್ತೀರಾ? ಓಕೆ ಸರ್, ಯೂಶಲಿ ನಿಮ್ಗೆ ತುಂಬ ಸ್ಕ್ರಿಪ್ಟ್ಸ್ ಬರುತ್ತೆ. ಸೊ ಧನ್ವೀರ್ ಅವರು ನಾನೊಂದು ಸ್ಕ್ರಿಪ್ಟ್ನ ಚೂಸ್ ಮಾಡಬೇಕು ಅಂತ ಹೇಳಿದ್ರೆ ಏನೇನು ಇರಬೇಕು? ವಾಟ್ ಈಸ್ ದ ಹೈಲೈಟ್ಸ್? ಸರ್ ಕಂಟೆಂಟ್, ಫಸ್ಟ್ಲಿ ಕಂಟೆಂಟು. ಯಾಕಂದರೆ ಇವತ್ತಿನ ಲೈಕ್ ಪ್ರೆಸೆಂಟ್ ಸರ್ ಹೆಂಗಾಗಿದೆ ಅಂದರೆ OTT ಪ್ಲ್ಯಾಟ್ಫಾರ್ಮ್ಸ್ ಎಲ್ಲರ ಕೈಗೆ ಬಂದಿರೋದ್ರಿಂದ ಆಲ್ ಓವರ್ ವರ್ಲ್ಡ್ ವೈಡ್ ಎಷ್ಟು ಭಾಷೆಗಳಲ್ಲಿ ಸಿನಿಮಾಗಳು ಬರ್ತಿದ್ದು ಎಲ್ಲನೂ ನೋಡ್ತಾರೆ ಇವತ್ತು ಟೈಮಿಗೆ ಸಿಕ್ತಾಗಲ್ಲ. ಮುಂಚೆ ಆಗಿರೋ ಥಿಯೇಟರ್ಸ್ಗೆ ಹೋಗಿ ನೋಡಬೇಕಿತ್ತು, ಸಮ್ಮನ್ ಆ್ಯಸ್ ಲೈಕ್ ಆನ್ಲೈನ್ ಆಕ್ಸೆಸ್ ಇದ್ದವ್ರು ಮಾತ್ರ ಕೂತು ನೋಡ್ಬೋದಿತ್ತು. ಬಟ್ ಇವತ್ತು ಎಲ್ಲರಿಗೂ ಆ ಡೇಟಾ ಅನ್ನೋದೊಂದು ಫ್ರೀ ಆಕ್ಸೆಸ್ ಸಿಗ್ತದೆ, ಎಲ್ಲರೂ ಎಲ್ಲ ಭಾಷೆ ಸಿನಿಮಾ ನೋಡ್ತಾರೆ. ಸೊ ಮುಂಚೆ ಥರ ಅಲ್ಲಿಂದ ಎಲ್ಲೋ ಎತ್ತಿ ಇಲ್ಲಿ ಮಾಡಿದರೆ ಆಗಲ್ಲ. ಈಗ ಕಂಡುಹಿಡಿದ್ಬಿಡೋದು ಈಸಿಯಾಗಿ, ಇನ್ಕ್ಲೂಡಿಂಗ್ ಟೆಕ್ನಿಕಲ್ ವಯ ಕಂಡುಹಿಡಿತಾರೆ. ಮ್ಯೂಸಿಕ್ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಶಾರ್ಟು ಕಂಡುಹಿಡಿತಾರೆ. ಸೊ ಇವತ್ತು ಅಷ್ಟು ಅಪ್ಗ್ರೇಡ್ ಆಗಿದಾಗ ಏನಾದ್ರು ಹೊಸ್ತನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಹೊಸ್ತನದಲ್ಲಿ ನಾವು ಲೈಕ್ ಈಗ ಕತೆ ಕೇಳಬೇಕಾದ್ರೆ ಲೈಕ್ ರಿಪೀಟ್ ಅನ್ಸ್ಬಾರ್ದು. ಪ್ರತಿಯೊಂದು ಸೀನು ಲೈಕ್ ಹೊಸ್ತ ರೀತಿಲಿ ಏನಿದೆ, ಏನು ಮಾಡ್ಬೋದು, ಜನಕ್ಕೆ ಯಾವ ಥರ ಇದು ಮಾಡ್ಬೋದು. ಜೊತೆಗೆ ನಾನು ಕ್ಯಾರೆಕ್ಟರ್ನ ಇದು ಮಾಡ್ತೀನಿ ಸರ್. ಯಾಕಂದರೆ ಫಸ್ಟ್ ಕ್ಯಾರೆಕ್ಟರ್ ಕತೆ ಜನಕ್ಕೆ ಹತ್ರ ಆದರೆ ನಾವು ಗೆದ್ವಿ ಅಂತ ಅರ್ಥ. ಸೊ ಮೇನ್ಲಿ ನೆಕ್ಸ್ಟ್ ಡೋರ್ ಬಾಯ್ ಈ ಥರದ್ದು, ನಮ್ಮನೆ ಮಗ ಹುಡುಗ ಆ ಥರದ್ದು ಫೀಲ್ ಆಗೋ ಕ್ಯಾರೆಕ್ಟರ್ ಮಾಡೋಕೆ ಇಷ್ಟಪಡ್ತೀನಿ. ಆದರೆ ಯಾರ ಮನೆ ಮಗನೂ ಅಷ್ಟಾಗಿರಲ್ವಲ್ಲ? ಏನೇನ ಯಾರ ಮನೆ ಮಗನೂ ಹೈಟ್ ಹೇಳಿ ಜೋರಾಗಿ. ಹಂಗಾರೆ ನೀವು ಎಷ್ಟು ಜನ ಮನೆಗೆ ಹೋಗಿದ್ದೀರಾ? ಹೋಗಿರೋ ಮನೆಗೆಲ್ಲ ಇಟ್ಟಿರೋರಿಗೆ ಹೋಗಿದ್ದೀರಾ ಹಂಗಾರೆ ನೀವು ಬಿಡಿ. ಅಂದ್ರೆ ಜನರಲಿ ಯಾಕೆ ಎಲ್ಲರೂ ಬೇರೆ ಮನೆಗೆ ಹೋಗಿ ಮಗ ನಿಮ್ಮ ಮಗ ಹಿಂಗ ಅವ್ರ ಮನೆಗೆ ಹೋಗ್ಬೇಕಂತಿಲ್ಲ. ಅವ್ರು 6'3" ಇದಾರ. ಇಲ್ಲಿರೋರು ಬಂದಿರೋರು ಒಬ್ರು 6'3" ಇದ್ರ. ಯಾರು ಇವಾಗ ಬಂದಿರೋರಲ್ಲಿ 4 ದಿನದಿಂದ ಶೂಟ್ ಮಾಡ್ತಾ ಇದ್ವಿ. ಹಂಗಾರೆ ಅದನ್ನೇ ಹೇಳಿದ್ ನಾನು, ನೀ ಅಕ್ಕಪಕ್ಕ ಜನರಲಿ ಎಲ್ಲಾರ ಮನೇಲಿ ಗಂಡ್ಮಕ್ಳು ಇರಲ್ಲ ಅಂದ್ರ ನೀವ್ ಎಷ್ಟು ಜನ ಮನೆಗೆ ಹೋಗ್ತೀರಾ? ಮನೆಗೆ ಹೋಗ್ತೀನಿ ಬಟ್ ಅವ್ರು ಕೇಳಿದ ಕ್ವೆಶ್ಚನ್ ಕರೆಕ್ಟ್ ಆಗಿತ್ತು. ನೀವ್ ಇವಾಗ ಹೈಟ್ ನ ಟೀಸ್ ಮಾಡ್ತಿದ್ದೀರಲ್ವಾ? ನನಗೆ ಯಾಕೆ ಮಾಡ್ಬೇಕು ಸಂಬಂಧ? ಮಾಡ್ಕೊಳ್ಳುವಾಗ ಮಾತ್ರ 6 ಅಡಿ ಟಿಕಾಯಿಸ್ಕೊಳಕ್ ಮಾತ್ರ 6 ಅಡಿ ಬೇಕಂತೆ. ವಾಟ್ ಇಸ್ ದಟ್ ಟಿಕಾಯಿಸ್ಕೊಳ್ಳೋದು? ಅಯ್ಯೋ ನಮ್ಮ ಭಾಷೆಲಿ ಹಂಗೆ ಹೇಳ್ತೇವೆ, ನೀವ್ ಹೇಳಿ ಜೆನ್ಸಿ ತರ ಅದೇನೋ ಹೇಳಿ. ಲೋಕಲ್ ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಟಿಕಾಯಿಸ್ಕೊಳ್ಳೋದು ಅಂತಾರೆ. ಕಾರ್ಡ್ ಹಾಕೋದು ನೋಡ್ತೀವಿ, ಅದೇನ್ ಫಾರಿನ್ ಹುಡ್ದವ್ರ ಕಟ್ಕೊಂತೀರ ನಾವು ನೋಡ್ತೀವಿ. ಅವ್ರು ಮಾತಾಡೇ ಕಟ್ಕೊಳಲ್ಲಪ್ಪ ಇಂಡಿಯನ್ಸ್. ಸೊ ಇವಾಗ ಹೆಂಗು ಮಾತಾಡ್ತಾ ಇದೀರಲ್ಲ, ನೀವಿಬ್ರು ಸೇರಿ ಹಯಗ್ರೀವದಿಂದ ಒಂದು ಸಾಂಗ್ ಹಾಡಿ. ಹೆಂಗಿದ್ರು ನಿಮ್ದೊಂದು ರೊಮ್ಯಾಂಟಿಕ್ ಸಾಂಗ್ ಬಂತು. ತೊದಲುವೆ ನಾನು ಪದಗಳ ನೀನೆ ಹೇಳಿಕೊಡು. ಅಷ್ಟು ಗೊತ್ತಿರೋದು. ಏನು ಹೇಳ್ಕೊಟ್ರು? ಏನು ಹೇಳ್ಕೊಟ್ಟಿಲ್ಲ ಅಂತ. ಸೊ ನಮ್ಮ ನೆಕ್ಸ್ಟ್ ರೌಂಡ್ ಮೂವ್ ಆನ್ ಆಗೋಣ. ನಾವು ಕೇಳೋ ಕ್ವಶನ್ಸ್ಗೆ ಬರೀ ತಪ್ಪು ಉತ್ತರಗಳನ್ನ ಕೊಡಬೇಕು, ರಾಂಗ್ ಆನ್ಸರ್ಸ್ ಓನ್ಲಿ. ಬ್ರೋ, ನಿಮಗೆ ಫ್ಯಾನ್ಸ್ ವಾರ್ ಏನಕ್ಕಾಗತ್ತೆ ಸರ್? ಫ್ಯಾನ್ಸ್ ವಾರ್ ಅನ್ನೋದು ಯೂಶಲಿ ಫ್ಯಾನ್ಸ್ ವಾರ್ ಮಾಡೋ ಕೆಲಸ ಇಲ್ಲಲ್ಲ ಸರ್, ಅವ್ರಿಗೆ ಸುಮ್ಮನೆ ಮಾಡಬೇಕು ಅಂತ ಮಾಡ್ತಾರೆ, ಅದಕ್ಕಾಗುತ್ತೆ. ಓಕೆ. ಪರ್ಫೆಕ್ಟ್ ವೆಡ್ಡಿಂಗ್ ಗಿಫ್ಟ್
ಡಿವೋರ್ಸ್ ಪೇಪರ್ಸ್, ಓಕೆ ಚಪ್ಪಲಿಗಳು ಕೊಡ್ಬೋದು, ಓಕೆ ಸೌಟ್. ಏನಕ್ಕೆ ಹೋಗೊಡಿಲಿ ಅಂತನಾ? ಹೌ ಇಸ್ ಸಂಜನಾ ಇನ್ ರಿಯಲ್ ಲೈಫ್? ರಾಂಗ್ ಆನ್ಸರ್ಸ್ ಓನ್ಲಿ. ಇವರಂತ ಚಿನ್ನದಂತ ಹುಡುಗಿ ಪ್ರಪಂಚದಲ್ಲಿ ಸುಳ್ಳು ಅನ್ನೋದು ಬಾಯಲ್ಲಿ ಹುಟ್ಟದಾಗಿಂದನೂ ಬರ್ದಿರೋಂಥ ಹುಡುಗಿ. ಆಂಟಿ ನಿಮಗೆ ಸಾಷ್ಟಾಂಗ ನಮಸ್ಕಾರ, ಇಂಥ ಹೆಣ್ಮಗಳು ಜನ್ಮ ಕೊಡ್ತೀವಿ. ಅದಕ್ಕೆ ಇನ್ನೂ ಒಂದೆರಡು ಹೇಳಿ. ಇದ್ರಿಗಿಂತ ಬೇಕಾ ಸರ್? ಎಲ್ಲ ಆಂಟಿ ನೋಡಿ ನಿಮ್ ಮಗ ಹೇಗ್ ಮಾತಾಡ್ತಾರೆ. ನಮ್ಮಮ್ಮ ಗೊತ್ತಿರೋದು, ಬಿಡಮ್ಮ ನಮ್ಮಮ್ಮ ನಿನಗೆ ಗೊತ್ತಿಲ್ವಾ? ಗೊತ್ತಿರ್ಬೋದು, ನನಗೇನು ಗೊತ್ತಿಲ್ಲ ಬಿಡಮ್ಮ ಅಂತ ನಮ್ಮಮ್ಮ. ಇದೇ ಕ್ವಶನ್ ರಿವರ್ಸ್. ಅವರು ಧನ್ವೀರ್ ಅವರು ರಿಯಲ್ ಲೈಫ್ ಅಲ್ಲಿ ಹೇಗಿದ್ದಾರೆ? ರಾಂಗ್ ಆನ್ಸರ್ಸ್. ಸಿಕ್ಕಾಪಟ್ಟೆ ಆಟಿಟ್ಯೂಡ್ ಇವ್ರಿಗೆ ಸ್ವಲ್ಪ ಹಿಡಿಯಕ್ಕಾಗಲ್ಲ. ಮತ್ತೆ ಅದೇ ದುರಂಕಾರ ಎರಡು ಸೇಮ್ ಅಲ್ಲ. ನಾನೇ ಆತರ ಅಹಂ ಜಾಸ್ತಿ ಅವ್ರಿಗೆ. ರೌಡಿ ಸರ್ ಇದು ರಾಂಗ್ ದಬ್ಬಾಯಿಸ್ತಾ ಆನ್ಸರ್ಸ್ ಅಂತ ಮನಸ್ಸಿನ ಮಾತು ಹೇಳ್ತಾ ಇದ್ದಾರೆ. ಸರ್ ನಿಮ್ಗೆ ಇನ್ಕಾಗ್ನಿಟೋ ಮೋಡಲ್ಲಿ ಏನೇನ್ ನೋಡ್ಬೋದು? ರಾಂಗ್ ಆನ್ಸರ್. ಏನ್ ನೋಡ್ತೀರಾ? ಗೊತ್ತಾಗಿಲ್ಲ ಸರ್ ನನಗೆ. ಕಾರ್ಟೂನ್ಸ್. ಕಾರ್ಟೂನ್ಸ್ ಸಾರ್ ಏನ್ ಹೇಳಿದ್ರು ಒಳ್ಳೆ ಮಕ್ಕಳು ಅದನ್ನ ಅದು ಮಾಡ್ತಾರೆ. ಕಾರ್ಟೂನ್ಸ್ ಅಂದ್ರೆ ಅವ್ರು ಕಾರ್ಟೂನ್ ಅವ್ರು ನೆಟ್ವರ್ಕೇ ಮಾಡ್ಬಿಡ್ತಾರೆ ಬೇಕಾದ್ರೆ, ಅದು ಕಾರ್ಟೂನ್ ನೆಟ್ವರ್ಕ್ ಅಂತ. ನಾನು ಅದಕ್ಕೆ ನಾನು ನಿಮಿಷ ಇನ್ಕಾಗ್ನಿಟೋ ಮಾಡಿ ಏನಪ್ಪ ಹೇಳೋದು ಏನಾರು ಅನ್ಕೋತಾರಲ್ಲ. ನಾನು ಹಯಗ್ರೀವನೇ ನೋಡ್ತಾ ಇದ್ದೀನಿ ಸರ್. ಹಂಗಾದ್ರೆ ನೀವೇನೋ ನೋಡ್ತೀರಾ ಅಂತ ಗೊತ್ತಾಯ್ತು. ಏನ್ ನೋಡ್ತೀರಾ? ಸುಮ್ಮನೆ ಏನಮ್ಮ ನಿಮ್ ತಂಟೆಗೆ ಬಂದ ಸಿನಿಮಾ ಇದೆಯಾ? ಹೌದು, ಈಗ ಸದ್ಯಕ್ಕೆ ಹಯಗ್ರೀವನೇ ನೋಡ್ತಾ. ಇನ್ಕಾಗ್ನಿಟೋಲ್ ನೋಡ್ತಾರೆ, ಅದಕ್ಕೆ ಲೈವ್ ಅಲ್ಲಿ ಇಲ್ಲಲ್ಲ ಇನ್ಕಾಗ್ನಿಟಲ್ಲಿ. ಓಕೆ ಓಕೆ. ಕಪಲ್ಸ್ ಏನಕ್ಕೆ ಜಗಳ ಆಡ್ತಾರೆ? ರಾಂಗ್ ಆನ್ಸರ್ಸ್. ತುಂಬಾ ಲವ್ ಆಗತ್ತ ಅವಾಗ. ಓಕೆ. ಮತ್ತೆ ಅವ್ರಿಬ್ರು ಹೇಳ್ದಂಗೆ ಕೇಳ್ಕೊಂಡು ಅನ್ಯೋನ್ಯವಾಗಿರ್ತಾರಲ್ಲ, ಪೀಸ್ ಮೇಂಟೈನ್ ಮಾಡೋದಕ್ಕೆ ರಿಲೇಶನ್. ಪೀಸ್ ಮೇಂಟೈನ್ ಮಾಡಕ್ಕೆ ಜಗಳ ಆಡ್ತಾರೆ. ಓಕೆ. ಸೊ ಥ್ಯಾಂಕ್ ಯು ಇಷ್ಟೊತ್ತು ಮೆಟ್ರೋ ಸಾಗಾ ಜೊತೆ ಮಾತಾಡಿದ್ದಕ್ಕೆ. ನಮ್ ಜೊತೆ ಮಾತಾಡಿ ನಿಮ್ಗೆ ಏನೇನು ಅನ್ನಿಸ್ಲಿಲ್ಲ? ತುಂಬಾ ಖುಷಿ ಅನ್ಸ್ಲಿಲ್ಲ. ತುಂಬಾ 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 ಬೋರ್ ಆಗೋಯ್ತು. ವೇಸ್ಟ್ ಆಫ್ ಆ ಟೈಮ್ ಅನಿಸ್ತು ನನಗೆ. ವೇಸ್ಟ್ ಆಫ್ ಎನರ್ಜಿ ಅನಿಸ್ತು. ಓಕೆ. ಇದೇ ತಿಂಗಳು 27ನೇ ತಾರೀಕು ಹಯಗ್ರೀವ ಫಿಲಮ್ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಫಿಲಮ್ನ ಚಿತ್ರಮಂದಿರದಲ್ಲೇ ನೋಡಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಎಸ್, ಥ್ಯಾಂಕ್ ಯು.